ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ 2024ರಲ್ಲಿ ನಾವು ಇಳಕಲ್ ನಗರದ ಶೋರೂಮ್ಗಳ ಕುರಿತು ಹೋರಾಟವನ್ನು ಮಾಡಿದ್ವಿ. ಆ ಶೋರೂಮ್ ಹೋರಾಟಗಳ ಕುರಿತಂತೆ ಒಂದು ನಮ್ಮ ರಾಯಲ್ ಗ್ರಾನೈಟ್ ಶೋರೂಮ್ ಏನಿದೆ, ಸೊ ಅವರು ಕೂಡ ತಾತ್ಕಾಲಿಕ ಸ್ಟೇಯನ್ನು ತೊಗೊಂಡು ಬಂದಿದ್ದರು. ಆ ಸ್ಟೇ ಮುಖಾಂತರ ಏನಂತ ಹೇಳಿದ್ರೆ ಇವತ್ತು ಅದಕ್ಕೆ ತಹಶೀಲ್ದಾರ್ ಕೂಡ ಸರ್ಕಾರಿ ಅಧಿಕಾರಿಗಳು ಕೂಡ ಸ್ಟೇಗೆ ಹೋರಾಟವನ್ನು ನಡೆಸಿದ್ದಾರೆ. ಅದೆಲ್ಲವನ್ನೂ ಆದ ನಂತರ ನಾವು ಅದನ್ನೆಲ್ಲ ನೋಡಿದ ನಂತರ ಆ ಒಂದು ಏನು ಹೊಲ ಇದೆ, ಇಳಕಲ್ ನಗರದ ಬಸಪ್ಪ ಪರಪ್ಪ ಸಜ್ಜನ್ ಇವರ ಹೊಲ ಏನಿದೆ, ಈ ಹೊಲದಲ್ಲಿ ಆ ಒಂದು ರಾಯಲ್ ಶೋರೂಮ್ ಗ್ರಾನೈಟ್ ಏನಿದೆ ಅದು ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಆಗಿದೆ. ಯಾಕಂದರೆ ಆ ಕಟ್ಟಡಕ್ಕೆ ಯಾವುದೇ ಥರದ ಪರವಾನಗಿಯನ್ನು ಅವರು ಸ್ಥಳೀಯವಾಗಿ ಬರ್ತಕ್ಕಂಥ ಚಿಕ್ಕೋಡಿ ಗ್ರಾಮ ಪಂಚಾಯತಿಯಿಂದ ಪಡೆದುಕೊಂಡಿರಲ್ಲ. ಹೀಗಾಗಿ ಆ ಒಂದು ಮಾಹಿತಿಯನ್ನು ಕೂಡ ನಾವು ಆ ಚಿಕ್ಕೋಡಿ ಗ್ರಾಮ ಪಂಚಾಯತಿ PDO ಅವ್ರ ಕಡೆಯಿಂದ ಪಡ್ಕೊಂಡಿದ್ದೀವಿ. ಈಗಾಗಲೇ ಆ PDO ಕೂಡ ಈ ವಿಷಯವನ್ನು ತಿಳಿಸಿದ್ದೀವಿ. ಅಲ್ಲಿರ್ತಕ್ಕಂಥ ಆ ಶೋರೂಮ್ ಏನಿದೆ, ರಾಯಲ್ ಗ್ರಾನೈಟ್ ಶೋರೂಮ್ ಇದೆ, ಅದು ಅನಧಿಕೃತವಾಗಿರ್ತಕ್ಕಂಥ ಕಟ್ಟಡ. ತಾವು ಕೂಡ ಇದನ್ನು ಪರವಾನಗಿ ಪಡೆದಿರಂತ ಕೊಟ್ಟಿರ್ತಕ್ಕಂಥ ಕಾಗದವನ್ನು ತಾವು ಕೂಡ ನೀಡಿದಿರಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತು ದಂಡ ಸಹಿತ ಆ ಹೊಲದ ಮಾಲೀಕರ ಹತ್ರ ತಾವು ಅದನ್ನೇನು ಮುಂದೆ ತಾವು ಅಧಿಕಾರಿಗಳ ಮಾಡಬೇಕಾಗಿತ್ತು ಅದನ್ನು ಮಾಡಿ ಅಂತ ನಾವು ಅದರಲ್ಲಿ ವಿನಂತಿಸಿ ಕೂಡ ಹೇಳಿದ್ರು ಕೂಡ ಇದುವರೆಗೆ ಆ PDO ಯಾವುದೇ ಕೆಲಸಗಳನ್ನಲ್ಲಿ ಮಾಡ್ತಿಲ್ಲ. ಆ ಅಧಿಕಾರಿಗಳಿಗೆ ಹೋಗಿ ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಿಲ್ಲ, ಯಾವುದೇ ನೋಟಿಸ್ಗಳನ್ನು ಕೊಡ್ತಿಲ್ಲ. ಈ ಕುರಿತು ತಾಲೂಕು ಪಂಚಾಯತಿ CO ಕೂಡ ನಾವು ಈ ವಿಷಯವನ್ನು ತಿಳಿಸಿದ್ದೇವೆ. ತಕ್ಷಣದಲ್ಲೇ ಆ PDO ಎಚ್ಚೆತ್ತುಕೊಂಡು ಆ ಒಂದು ಪರವಾನಗಿ ಪಡೆದ ಏನು ಕಟ್ಟಡವನ್ನು ಕಟ್ಟಿದ್ದಾರೆ ಅದಕ್ಕೇನು ತಾವು ಕಾನೂನು ನಿಬಂಧನೆಯಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಒಂದು ತಾಲೂಕು ಏನು ಗ್ರಾಮ ಪಂಚಾಯತ್ ಇದೆ ಆ ಗ್ರಾಮ ಪಂಚಾಯತಿ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಧನ್ಯವಾದ. ಇಲ್ಲಿವರೆಗೂ ತಾಲೂಕು ಅಧಿಕಾರಿಗಳಿಗಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾದರೂ ಮಾಹಿತಿ ಕೇಳಿದ್ದಾರೆ ರಕ್ಷಣಾ ವೇದಿಕೆ ವತಿಯಿಂದ. ಇಷ್ಟು ದಿನ ಆದರೂ ಅದು ಆಗದೇ ಕೆಲಸ, ಮುಂದೆ ಹೋರಾಟ ತಮ್ಮದು ರಕ್ಷಣಾ ವೇದಿಕೆ ನಡೆ 14-14-14ನೇ ತಾರೀಕಿಗೆ DC ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಇದು ಮಾಡದೇ ಇದ್ದರೆ ತೆರವುಗೊಳಿಸಲಿದ್ರೆ ನಾವು 14ನೇ ತಾರೀಕಿಗೆ DC ಕಚೇರಿಗೆ ಕುಂದಿರ್ತೀವಿ.